ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಮೌನ, ಕನ್ಸಲ್ಟೆಂಟ್ ಫಿಸಿಷಿಯನ್ ಹಾಗೂ ಡಯಾಬಿಟೊಲಜಿಸ್ಟ್. ಸಕ್ಕರೆ ಕಾಯಿಲೆ ಬಗ್ಗೆ ಇವತ್ತಿನ ಪ್ರಶ್ನೆಗಳು. ಸಕ್ಕರೆ ಕಾಯಿಲೆ ಇರೋರು ಹಣ್ಣುಗಳನ್ನ ತಿನ್ನಲೇಬಾರ್ದಾ? ಯಾವ ಹಣ್ಣು ತಿನ್ನಬೇಕು ಅಂತ. ಸಕ್ಕರೆ ಕಾಯಿಲೆ ಇರೋರು ಹಣ್ಣುಗಳನ್ನ ತಿನ್ನಬಹುದು, ಅವಶ್ಯವಾಗಿ ತಿನ್ನಲೇಬೇಕು. ಯಾಕೆಂದರೆ ಹಣ್ಣುಗಳಲ್ಲಿ ಮಿನರಲ್ಸ್, ವೈಟಮಿನ್ಸ್, ಆ್ಯಂಟಿ ಆಕ್ಸಿಡೆಂಟ್ಸ್ ಹಾಗೆ ನಾರಿನಂಶ ಅಂದರೆ ಫೈಬರ್ ತುಂಬ ಚೆನ್ನಾಗಿರುತ್ತೆ. ಹೇಗೆ ತಿನ್ನಬೇಕು? ಹಣ್ಣುಗಳನ್ನ ಇಡಿಯಾಗಿ ಅಂದರೆ ಹೋಲ್ ಫ್ರೂಟಾಗಿ ತಿನ್ನಬೇಕು. ಜ್ಯೂಸ್ಗಳು ಮಾಡ್ಕೊಂಡು ತಿನ್ನಬಾರ್ದು. ಆ ಮಾರ್ಕೆಟಲ್ಲಿ ಸಿಗುವಂತಹ ಪ್ಯಾಕ್ಡ್ ಜ್ಯೂಸ್ಗಳನ್ನು ಕೂಡ ತೊಗೊಳ್ಬಾರ್ದು. ಹಣ್ಣುಗಳನ್ನ ಯಾವಾಗ ತೊಗೊಳ್ಬೇಕು? ಕೆಲವ್ರು ಹೇಳ್ತಾರೆ ನಾನಿವತ್ತು ಊಟನೇ ಮಾಡಲ್ಲ, ಹಣ್ಣುಗಳನ್ನ ತಿನ್ಕೊಂಡು ಬಿಡ್ತೀನಿ ಅಂತ. ಇನ್ನು ಕೆಲವ್ರು ಹೇಳ್ತಾರೆ ಇಲ್ಲ, ನಾನು ಊಟ ಆದ ತಕ್ಷಣ ಹಣ್ಣು ತಿಂದುಬಿಡ್ತೀನಿ, ಆರೋಗ್ಯಕ್ಕೆ ಒಳ್ಳೆಯದು ಅಂತ. ಎರಡೂ ತಪ್ಪು. ಯಾಕೆಂದರೆ ಹಣ್ಣುಗಳನ್ನ ಊಟಕ್ಕಿಂತ 1.5 to 2 ಗಂಟೆಗಳ ಕಾಲ ಗ್ಯಾಪ್ ಕೊಟ್ಟು ತೊಗೊಳ್ಬೇಕು. ಅಂದರೆ ಊಟಕ್ಕಿಂತ ಮುಂಚೆ 2 ಗಂಟೆ ಮುಂಚೆ ಹಣ್ಣು ತಿನ್ಬೋದು, ಇಲ್ಲ ಊಟ ಆಗಿ 2 ಗಂಟೆ ಆದಮೇಲೆ ಹಣ್ಣು ತಿನ್ಬೋದು. ಯಾವ ಪ್ರಮಾಣದಲ್ಲಿ ತಿನ್ನಬೇಕು? ಹಣ್ಣುಗಳನ್ನ ಯಾವಾಗಲೂ 100 to 150 ಗ್ರಾಮ್ ಅಂದರೆ ಒಂದು ಜಾಮೂನ್ ಬೌಲ್ ಇಟ್ಕೊಂಡು ಜಾಮೂನ್ ಬೌಲನ್ನು ಅಳತೆಯಲ್ಲೇ ತಿನ್ನಬೇಕು. ಯಾಕೆಂದರೆ ಪಪ್ಪಾಯ ಹಣ್ಣನ್ನು ದೊಡ್ಡದಿರುತ್ತೆ, ಚಿಕ್ಕದಾಗಿ ಆ್ಯಪಲ್ ಅಥವಾ ಚಿಕ್ಕದಾಗಿ ಪೇರ್ಲೆ ಹಣ್ಣು ಇರುತ್ತೆ. ಹಾಗಾಗಿ ಆ ಬೌಲ್ನಲ್ಲಿ ಕತ್ತರಿಸಿದ ಹಣ್ಣುಗಳು ಎಷ್ಟು ಕವರ್ ಆಗುತ್ತೋ ಅಷ್ಟನ್ನು ಮಾತ್ರ ತೊಗೊಳ್ಬೇಕು. ಯಾವ್ಯಾವ ಹಣ್ಣನ್ನು ತಿನ್ನಬೇಕು? ಗ್ಲೈಸೆಮಿಕ್ ಇಂಡೆಕ್ಸ್ ಕಡಿಮೆ ಇರುವಂಥ ಹಣ್ಣುಗಳನ್ನ ತೊಗೊಳ್ಬೇಕು. ಈ ಕಡಿಮೆ ಇರುವಂಥ ಹಣ್ಣುಗಳು ಯಾವುದು ಅಂತ ಅಂದರೆ ಸೇಬು ಹಣ್ಣು, ಗೋವಾ ಅಂದರೆ ಪೇರ್ಲೆ ಹಣ್ಣು ಅಥವಾ ಚೇಪೆಕಾಯಿ ಅಂತ ಕರಿತೀವಿ, ಆರೆಂಜಸ್ ಕಿತ್ತಳೆ ಹಣ್ಣು, ಮೂಸಂಬಿ ಹಣ್ಣು, ಹಾಗೆ ಸ್ಟ್ರಾಬೆರಿ, ಚೆರೀಸ್, ಕಿವಿ ಹಣ್ಣುಗಳು ಇವುಗಳನ್ನ ತೊಗೊಳ್ಬೋದು. ಇನ್ನು ಕೆಲವರು ಹೇಳೋದು ಡಾಕ್ಟರ್ ಬನಾನಾ ಏನು ಮಾಡಬೇಕು? ಬಾಳೆಹಣ್ಣು, ಏಲಕ್ಕಿ ಬನಾನಾ ಅಂದರೆ ಸಣ್ಣ ಬನಾನಾನ ತೊಗೊಳ್ಬೋದು, ದಿನಕ್ಕೆ 1 ಅಷ್ಟೇ. ಪಪ್ಪಾಯ ಹಣ್ಣುಗಳನ್ನು ತೊಗೊಳ್ಬೋದು. ಜಾಸ್ತಿ ಗ್ಲೈಸೆಮಿಕ್ ಇಂಡೆಕ್ಸ್ ಹಣ್ಣು ಯಾವುದು? ನಾನು ಯಾವ ಹಣ್ಣನ್ನು ಅವಾಯ್ಡ್ ಮಾಡಬೇಕು ಅಂತಂದರೆ ಮುಖ್ಯವಾಗಿ ಮ್ಯಾಂಗೋ ಅಂದರೆ ಮಾವಿನ ಹಣ್ಣು, ಜಾಕ್ ಫ್ರೂಟ್ ಅಂದರೆ ಹಲಸಿನ ಹಣ್ಣು, ಸೀತಾಫಲ, ಚಿಕ್ಕು ಅಂದರೆ ಸಪೋಟ ಹಣ್ಣು, ಹಾಗೆ ಕಲ್ಲಂಗಡಿ ಹಣ್ಣು. ಯಾಕೆ ಅಂದರೆ ಇದರಲ್ಲಿ ಸಕ್ಕರೆ ಅಂಶ ಹೆಚ್ಚಾಗಿರುತ್ತೆ. ಧನ್ಯವಾದಗಳು.